ಹೋದ್ಮೇಲೆ ಊಟ ಮಾಡಿರ್ಲಿಲ್ಲೋ ಏನೋ ಗೊತ್ತಿಲ್ಲ, ಹುಷಾರಿರ್ಲಿಲ್ಲ ನೋಡಿ. ಎಣ್ಣೆ ಬಿಟ್ಕೊಂಡೈತೆ. ಚೆನ್ನಾಗಿದಾ? ಗುಡ್, ಥ್ಯಾಂಕ್ಸ್ ಮಮ್ಮ. ಸೊ ವ್ಲಾಗ್ ಏನು ಮಾಡೋಣ? ನಾವು ಹೋಟ್ಲು ಮಾಡಿದಾಗ ಅವಳು SLC ಎಕ್ಸಾಮು ಹೋಟ್ಲು ಮಾಡ್ದಾಗಲ್ಲ, ಸೆಕೆಂಡ್ ಇಯರ್ 2 ಇಯರ್ 3 ಇಯರ್ ಆಗಿ. ಸೊ ಗೈಸ್, ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಪಪ್ಪ. ಹಾಯ್ ಪಪ್ಪ. ನಾವು ಆ್ಯಕ್ಚುಲಿ ಇವತ್ತು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ ನಮ್ಮ ಮಮ್ಮಿ. ಸೊ ನಾನು ಜಾಸ್ತಿ ಕುಕ್ ಮಾಡಲ್ಲ, ನಮ್ಮ ಮಮ್ಮಿ ಕುಕ್ ಮಾಡ್ತಾರೆ, ನಾನು ಬರೀ ತೋರಿಸ್ತೀನಿ ಬ್ಲಾಗ್ ಮಾಡಿಕೊಂಡು. ಹಾಯ್ ಮಮ್ಮಿ. ಹಾಯ್ ಹಾಯ್ ಗೈಸ್. ಏನು ಕುಕಿಂಗ್ ಮಾಡ್ತಾ ಇದ್ದೀರಾ? ಬಿರಿಯಾನಿ ಕುಕ್ ಮಾಡ್ತಿದ್ದೀನಿ. ಹೇಳ್ಕೊಡ್ತೀರಾ? ಯಾವ ಥರ ಬಿರಿಯಾನಿ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಮಾಡೋಷ್ಟೇ. ಸೊ ಆಲ್ರೆಡಿ ಹಚ್ಚೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈರುಳ್ಳಿ, ಟೊಮೆಟೊ, ಪಲಾವ್ದು ಮಿಕ್ಸು. ಆ್ಯಕ್ಚುಲಿ ಈ ಸ್ಟವ್ ಎಲ್ಲರದ್ದು ಡೌಟ್ ಬರ್ಬೋದು, ಯಾಕೆ ಈ ಥರ ಸ್ಟವ್ ಇಟ್ಕೊಂಡಿದ್ದಾರೆ ಅಂತ. ನಾವು ಮುಂಚೆ ಹೋಟ್ಲು ಮಾಡ್ತಾಯಿದ್ವಿ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ಸ್ವಲ್ಪ ಜನ ಟಿಫನ್ ಕೊಡ್ತಾ ಇದ್ವಿ. ಸೊ ಅದನ್ನು ಹೋಟ್ಲು ಏನೋ ಸಮ್ ರೀಸನ್ಸಿಂದ ಮುಚ್ಚಿಬಿಟ್ವಿ. ಅದಕ್ಕೆ ಟಿಫನ್ ಕೊಡಬೇಕು ಅಂತ ಚಿಕ್ಕ ಸ್ಟವಲ್ಲಿ ಮಾಡೋಕ್ಕಾಗಲ್ಲ 10 to 20 ಮೆಂಬರ್ಸ್ಗೆ. ಅದಕ್ಕೆ ದೊಡ್ಡ ಸ್ಟವ್ ಇಟ್ಕೊಂಡು ಇದರಲ್ಲೇ ಕುಕ್ ಮಾಡ್ತಾ ಇರ್ತೀವಿ. ಮತ್ತು ನಮ್ಮದು ಬೇಗ ಆಗುತ್ತಲ್ವಾ, ಇಟ್ಟಿದ್ದಾರೆ, ಗ್ಯಾಸ್ ಆನ್ ಮಾಡಿದ್ದಾರೆ. ಮತ್ತೆ ಹೇಳಿಮ್ಮ, ಏನು ಸಮಾಚಾರ? ಹಾಯ್ ಗೈಸ್. ಸೊ ಆಯಿಲ್ ಹಾಕಿದ್ದಾರೆ. ನಾನು ಡಿಸ್ಟರ್ಬೆನ್ಸ್ ಗೈಸ್ ಇಲ್ಲಿ ಒಂಥರ. ನಮ್ಮ ಮಮ್ಮಿಗೆ ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ಇದು ನಮ್ಮನೆ. ಹೋಮ್ ಟೂರ್ ಬೇಕು ಅಂದರೆ ಕಮೆಂಟ್ ಮಾಡಿ ಆಯಿತಾ? ಅದು ಅಷ್ಟು ದೊಡ್ಡ ಮನೆ ಅಲ್ಲ, ಹೋಮ್ ಟೂರ್ ಮಾಡೋಷ್ಟು ಚಿಕ್ಕದು. ಆದರೂ ನಮ್ಮನೆ ನಮ್ಮದೇ ದೊಡ್ಡದು ಅಲ್ವಮ್ಮ? ಹಾಂ, ನಮಗೆ ನಮ್ಮದೇ ದೊಡ್ಡದು ಗೈಸ್. ತುಂಬ ಖುಷಿ ಇಷ್ಟು ಈ ಮನೆ ಇರೋದಕ್ಕೆ. ನಾನು ಫುಲ್ಲು ತುಟ್ಕೊಂಡ್ಬಿಟ್ಟೆ ನೋಡಿ. ಆಯಿಲ್ ಹಾಕಿದ್ದೀವಿ, ಹಾಕಿದ್ದಾರೆ. ಪಲಾವ್ ಐಟಮ್ ಹಾಕಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಮಗು, ಯಾಲಕ್ಕಿ, ಸೋಂಕಾಳು, ಕಸ್ತೂರಿ ಮೇಥಿ. ಇದು ನಮ್ಮ ಮನೇಲಿ ಒಂದು 7 to 8 ಮೆಂಬರ್ಸ್ ಆಗೋಷ್ಟು ಅಡುಗೆ ತಾನೇಮ್ಮ? 7 to 8 ಮೆಂಬರ್ಸ್. ಕರೆಕ್ಟಾಗಿ ಮೆಷರ್ ಮಾಡ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಆಯಿತಾ? ಯಾವ್ಯಾವ ಥರ ಈರುಳ್ಳಿ ಹಾಕಿದ್ರು ಕಲರ್ ಆಗೋದಂತ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದು ಬೆಳ್ಳುಳ್ಳಿ ಪೇಸ್ಟ್ ನಾವೇ ಮಾಡ್ಕೊಂಡಿರೋದು, ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಶುಂಠಿ ಪೇಸ್ಟ್, ಅದು ಮುಂಚೆ ಹಾಕಿದ್ದು ಬೆಳ್ಳುಳ್ಳಿ ಪೇಸ್ಟ್ ತಾನೇಮ್ಮ? ಹೇಳಿ. ಈರುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಎದೆ ತಳ ಹಿಡಿಯುತ್ತೆ. ಓ ನೈಸ್, ಹೊಸ ವಿಷಯ. ಅದು ಹಾಕಿದ್ದು ಸ್ವಲ್ಪ ರೋಸ್ಟ್ ಆದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು. ಜೋರಾಗಿ. ನನ್ನ ಮಗಳು ಗ್ರೀನ್ ಕಲರ್ ಕೇಳಿದಾಳೆ, ಅದಕ್ಕೋಸ್ಕರ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಗೆ ರುಬ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಅಂದರೆ ಕಲರ್ ಹಾಕಿ ಮಾಡೋದಲ್ಲ ಗೈಸ್, ನೋಡಿ ಪೇಸ್ಟ್ ಹಾಕಿ ಮಾಡೋದು. ನನಗೇನೋ ಗೊತ್ತಿಲ್ಲ, ಚಿಕನಲ್ಲೂ ಬಿರಿಯಾನಿಲಿ ಎಲ್ಲದರಲ್ಲೂ ಗ್ರೀನ್ ಕಲರ್ ತಿನ್ನಬೇಕು ಅನಿಸುತ್ತೆ. ಚಿಕನ್ ಫ್ರೈಯಲ್ಲೂ ಅಷ್ಟೇ, ನಮ್ಮೂರ ಕಡೆ ಎಲ್ಲ ಗ್ರೀನ್ ಕಲರ್ ಫ್ರೈ ಮಾಡ್ತಾರೆ, ಪಾಲಕ್ ಸೊಪ್ಪೆಲ್ಲ ಹಾಕ್ಬಿಟ್ಟು. ಸೊ ನಮ್ಮ ಮಮ್ಮಿ ಯಾವಾಗಲೂ ಗ್ರೀನ್ ಕಲರ್ ಅಂತ ಟಾರ್ಚರ್ ಕೊಡ್ತೇನೆ. ಸೊ ಗೈಸ್ ನೋಡಿ, ಬನ್ನಿ ನಮ್ಮ ಅಪ್ಪನ ಮಾತಾಡ್ಸೋಣ. ಇದೊಂಚೂರು ಬಾಯ್ಲ್ ಆಗಲಿ, ಬರ್ತೀವಿ. ಏನು ಪಾಪ, ಏನು ಮಾಡ್ತಾ ಇದ್ದೀರಾ? ಬಂದು ಅಡುಗೆ ಮಾಡೋದು ಬಿಟ್ಟು ಬರೀ ಟಿವಿ ನೋಡೋದೇನಾ? ಬಂದು ಅಡುಗೆ ಮಾಡ್ಬೇಕು, ಹೆಲ್ಪ್ ಮಾಡಬೇಕು. ಹಾಂ, ಬರೀ ಮಮ್ಮಿ ಅಡುಗೆ ಮಾಡೋದು. ನಮ್ಮ ಅಪ್ಪನೂ ಚೆನ್ನಾಗಿ ಮಾಡ್ತಾರೆ ಗೈಸ್. ಹೋಟ್ಲಲ್ಲೇ ಟುಟ್ ಮಾಡ್ತಾ ಇದ್ದವರು, ಮನೇಲಿ ಟುಟ್ ಮಾಡಲ್ಲ ಅಷ್ಟೇ, ಸೂಪರಾಗಿ ಅಡುಗೆ ಮಾಡ್ಕೊಡ್ತಾರೆ. ಅರೆ ಮನೇಲಿ ಸೋಂಬೇರಿ, ಮಮ್ಮಿ ಮಾಡಬೇಕು ಅಂತ ನೋಡಿರಿ. ಪಟ ಹಾಂ ಸರಿ.
ರೈಸ್ ಏನಾದ್ರು ಬೇಕಂತ ಕಮೆಂಟ್ ಮಾಡಿ ಆಯ್ತಾ. ಅದನ್ನ ಕುಕ್ ಮಾಡ್ತೀವಿ. ನೋಡಿ ನಮ್ಮನೇಲಿ ಏನು ಯಾವ ಥರ ವೆರೈಟಿ ಚಿಕನಲ್ಲಿ ಯಾವ ಥರ ವೆರೈಟಿ ಬೇಕು ಅದನ್ನ ಕುಕ್ ಮಾಡ್ತೀವಿ. ಡನ್. ಸೊ ಗೈಸ್ ನಮ್ಮ ಮಮ್ಮಿ ರೋಸ್ಟ್ ಮಾಡ್ತಾ ಇದ್ದಾರೆ ಟೊಮೆಟೊ ಹಾಕಿ. ಟೊಮೊಟೊ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಉಪ್ಪು ಉಪ್ಪು ಅಂದಾಜಲ್ಲಿ ಹಾಕೊಂಡಿದ್ವಿ. ಆಮೇಲೆ ನೋಡಿ ಅಕ್ಕಿ ನೀರೆಲ್ಲ ಹಾಕಿದ್ಮೇಲೆ ಆಮೇಲೆ ನೋಡ್ಬಿಟ್ಟು ಹಾಕೊಂಡಿದ್ವಿ. ನೋಡಿ ರೈಸ್ ಇನ್ನೊಬ್ರು ನಾನು ತೋರಿಸ್ಲೇ ಇಲ್ಲ. ಇವರು ಪಾಪ ನಾವು ಊರಿಗೆ ಹೋದ್ಮೇಲೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಊಟ ಮಾಡಿರ್ಲಿಲ್ಲೋ ಏನೋ ಗೊತ್ತಿಲ್ಲ, ಹುಷಾರಿರ್ಲಿಲ್ಲ. ಆದ್ರೆ ಇವತ್ತು ಚಿಕನ್ ತಕ್ಷಣ ಓಡಾಡ್ತಾ ಇದ್ದಾರೆ ಅಲ್ಲಿರು ಇಲ್ಲಿರು. ಇನ್ನೆಷ್ಟು ಆಸೆ ಇರ್ಬೇಕು. ಇವತ್ತು ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಯ್ ಅಮ್ಮು, ಹಾಯ್ ಹಾಯ್. ಸೊ ರೈಸ್ ನೋಡಿ ನಮ್ಮನೇಲಿ ಇದ್ರ ಪೆಟ್ಟು. ಇದಕ್ಕೆ ಈ ಬೆಟ್ಟಾದ್ರೆ ಅವ್ರಿಗೆ ಸೋಫಾ ನಮ್ಮಪ್ಪ ಸೋಫಾ ಸೆಟ್ ಬಿಟ್ಟಿಲ್ಲ ಅಂದರೆ ಮಿಯೋ ಮಿಯೋ ಅಂತ ಹೋಗಿ ಮಲ್ಕೊಂಡು ಅದೊಂದೇ ಸೋಫಾ ಸೆಟ್ ಮೇಲೆ ಅವ್ರು ಮಲ್ಕೊಬೇಕು ರೈಸ್. ಅವ್ರದ್ದೇ ಜಾಗ ಬಿಟ್ಕೊಟ್ಬಿಟ್ಟಿದ್ದೀವಿ. ಸೊ ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ಟೊಮೆಟೊ ಅಂದರೆ ಗೊತ್ತಿಲ್ಲ ರೈಸ್ ಎಲ್ಲ ಬೆಟ್ಟಿದ್ದು ಫೇವ್ರೆಟ್ ಇಲ್ವೋ ಅಂತ. ನಮ್ಮ ಹುಡ್ಗಿದ್ ಮಾತ್ರ ತುಂಬ ಫೇವ್ರೆಟ್. ನೋಡಿ ನೋಡಿ ನಮ್ಮ ಅಪ್ಪ ಕರೆದ ತಕ್ಷಣ ಎತ್ತು ಕೂತ್ಕೊಂಡಿರೋದು. ನೋಡಿ ಏನ್ ಕೇಳ್ತಾಳೆ ಅಂತ. ಚಿಕನ್ ಎಲ್ಲ ತೊಳ್ಕೊಂಡಾಗಿದೆ. ಅದನ್ನ ಇವಾಗ ಬಿರಿಯಾನಿಗೆ ಹಾಕ್ತಾ ಇದ್ದಾರೆ ಗೈಸ್. ಏನೋ ಖುಷಿ ನಮ್ಮನೇಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂದರೆ. ನಾನು ಆ ಬೆತ್ತರನೇ ಗೈಸ್. ಚಿಕನ್ನು ನಾನ್ ವೆಜ್ ಎಲ್ಲ ಲೈಕ್ ನನಗೆ ವೆರೈಟಿ ಮಾಡಬೇಕಾದ್ರೆ ಅಡುಗೆವನ್ನೇ ಬಿಟ್ಟು ಓದೋದೇ ಇಲ್ಲ. ಇಲ್ಲೇ ಸುತ್ತಾ ಇರ್ತೀನಿ ಏನಾದ್ರು ಒಂದು ಮಾಡ್ಕೊಂಡು. ಸೊ ಗೈಸ್ ನೋಡಿ ಎಣ್ಣೆ ಬಿಟ್ಕೊಂಡೈತೆ. ಚಿಕನ್ ಎಣ್ಣೆ ಬಿಟ್ಟಿದೆಯಾ ಗೈಸ್, ಅದ್ರ ಅರ್ಥ ಏನು ಅಂತ ಗೊತ್ತಿಲ್ಲ. ಸೊ ಕಬಾಬಿಗೆ ಮೊಟ್ಟೆ ಹಾಕ್ತಾ ಇದ್ದಾರೆ. ಮೊಟ್ಟೆ ಹಾಕ್ತಿರ ನೀರು ಹಾಕ್ಬೋದಲ್ಲ? ನೀರು ಹಾಕ್ಬಾರ್ದು. ಏಕೆ ಏನು ರೂಲ್ಸ್ ಐತಾ? ಅದು ಕಬಾಬು ಅಂಟೆಂಟ್ ಬರಬೇಕು. ಫ್ರಿಜ್ಜಲ್ಲಿ ಕಾರ್ನ್ಫ್ಲೋರ್. ಹಾಂ ನಾವು ಜಾಸ್ತಿ ದೊಡ್ಡ ಮನೆ ಮಸಾಲ ಪುಡಿ ಯೂಸ್ ಮಾಡ್ತೀವಿ ರೈಸ್. ಒಂಥರ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರಲ್ಲಿ ಏನಾದರೂ ಚೆನ್ನಾಗಿರುತ್ತಲ್ವಮ್ಮ ಟೇಸ್ಟ್ ಎಲ್ಲ ಪರವಾಗಿಲ್ಲ. ನಾವು ನಮ್ಮ ಹೋಟ್ಲಿಗೆ ತುಂಬ ಟ್ರೈ ಮಾಡಿದ್ವಿ. ಆಚಿ MTR ಎಲ್ಲ ನಮ್ಗೆ ಯಾವುದೂ ಸೆಟ್ ಆಗಿರಲಿಲ್ಲ. ಸೊ ಹೋಟ್ಲಿಂದ ಎಲ್ಲ ಇವ್ರದ್ದೇ ಯೂಸ್ ಚಿಲ್ಲಿ ಪೌಡರ್ ಎಲ್ಲ ಇವ್ರದ್ದೇ ಯೂಸ್ ಮಾಡೋದು. ಇವಾಗ ಮನೇಲೇ ಮಾಡ್ಕೊತಾರೆ ರೈಸ್. ಚಿಲ್ಲಿ ಪೌಡರ್ ಇದಾ ನೋಡಿ, ಇದಾ ನೋಡಿ ರೈಸ್. ಅಡುಗೆ ಮನೇಲಿ ಏನು ಕೆಲಸ ಇವರಿದೆ. ಅಲ್ಲಿ ಬೇರೆ ಟೈಮಲ್ಲಾದರೆ ಅನ್ನ ಸಾಂಬಾರು ತಿಂತಾ ಇದ್ದು, ಇವತ್ತು ಅನ್ನ ಸಾಂಬಾರು ಇಲ್ಲ. ಚಿಕನ್ ಸ್ಮೆಲ್ ಇದೆ. ಅನ್ನ ಸಾಂಬಾರ್ಗೆ ಅನ್ನ ಸ್ಮೆಲ್ ಇದೆ. ಇಲ್ಲೇ ಇದೆ ಅದು ಅಲ್ವಾ? ಇದೇ ಇರುತ್ತಂದರೆ ಕನ್ಫರ್ಮ್ ಮಾಡಿ. ಇನ್ನೂ ಎಷ್ಟೊತ್ತಾಗುತ್ತೆಮ್ಮ ಬಿರಿಯಾನಿ? ಘಮ ಘಮ ಅಂತ ಇದೆ ರೈಸ್ ಫುಲ್ಲು. ಯಾಕೆ ಎತ್ತಿಡ್ತಾ ಇದ್ದೀರಾ? ಲಾಸ್ಟಲ್ಲಿ ಹಾಕಿದ್ಮೇಲೆ ಪೀಸು ಕಳ್ಸೋಗ್ಬಿಡುತ್ತೆ ಅಂತ ಪೀಸ್ ಸಣ್ಣ ಹೊಡ್ಸೈತಿ ಮಕ್ಕ. ಹಾಂ ಪಾಪ ಪೀಸ್ ದಪ್ಪ ಹೊಡ್ಸ್ಕೊಂಬರ್ಬೇಕಾನೆ. ಇಲ್ಲ ಅದು ಅದೇ ಥರ ಹೊಡೆದ್ಬಿಟ್ಟ. ನೋಡಿ ಗೈಸ್ ಬರ್ತಾ ಇದ್ದಾರೆ ನಮ್ಮಪ್ಪ. ಪ್ಯಾಂಟ್ ಗಿಂಟ್ ಎಲ್ಲ ಹೇಳ್ಕೊಂಡು ಫುಲ್ಲು ಇವಾಗ ಫುಲ್ ಮಾಡೇ ಬಿಡ್ತಾರೆ. ಓಹೋ ಏನು ಕಾಂಪ್ಲಿಮೆಂಟ್ಸ್ ನಮ್ಮ ಮಮ್ಮಿ ಚೆನ್ನಾಗೇ ಮಾಡ್ತಾರೆ. 20 ವರ್ಷ ಆಯ್ತು ಮದುವೆ ಆಗಿ ಬನ್ನಿ. ಎಷ್ಟು ವರ್ಷ ಆಯ್ತು ನಮ್ಮ ಮದುವೆಗೆ? ಹಾಂ ಕರೆಕ್ಟಾಗಿ 2026 ಇಲ್ಲ ಇನ್ನೂ 20 years ರನ್ನಿಂಗು. ಹಾಂ 20 years ಕಂಪ್ಲೀಟ್ ಆಗಿ ಇವಾಗ 21 ರೈಸ್. ಹೇಗಿದೆ ಲೈಫ್ ಪಾಪ?
ಹೊಸ ಮದ್ವೆ ಆದವ್ರಿಗೆ ಏನಂತೀರಾ? ಮದ್ವೆ ಆಗೋದು ಬೇಡವಾ? ಅವ್ರವ್ರ ಮೇಲೆ ಡಿಪೆಂಡ್. ಏರುಪೇರು ಇದ್ದೇ ಇರ್ತದೆ. ಸಂಸಾರ ಅಂದ್ಮೇಲೆ ಎಲ್ಲ ಇರುತ್ತೆ. ಆ ಎಲ್ಲ ಇದ್ದರೆ ಸಂಸಾರ ಅಂತ ಹೇಳೋದು. ಒಂದು ಲೆವೆಲಲ್ಲಿ ಒಂಥರ ಇರ್ತದೆ, ಒಂದು ಲೆವೆಲ್ ಒಂಥರ ಇರ್ತದೆ, ಮಕ್ಕಳು ಬಂದಾಗ ಒಂಥರ ಇರ್ತದೆ, ಮಕ್ಕಳು ಇದ್ದಾದ್ಮೇಲೆ ಒಂಥರ ಇರ್ತದೆ, ಈಗ ಒಂಥರ ಇದೆ. ಬಟ್ ಚೆನ್ನಾಗಿದೆ. 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 ಏರುಪೇರು ರಿಸ್ಕ್ ತಗೊಂಬೇಕತಾನೆ. ತುಂಬಾ ರಿಸ್ಕ್ ತಗೋಬೇಕು. ಏರುಪೇರು ತುಂಬಾ ನೋಡಿದ್ದೀವಿ ನಾವು. ನಿಮಗೆ ಇಷ್ಟನಾ ನಿಮ್ಮ ಹೆಂಡತಿ ಕಂಡ್ರೆ? ನೋಡಿ ರಾಯ್, ನಮ್ಗಿಂತ ಅವ್ರ ಕಂಡ್ರೆ ಇಷ್ಟ ರೈಸ್. 20 ವರ್ಷ ಆಯ್ತು. ನನ್ನ ಹೆಂಡತಿ, ನಿಮಗೆ ಆಮೇಲೆ ನನ್ನ ಅಪ್ಪ ಅಮ್ಮ, ನನ್ನ ಮಗಳು. ನೋಡಿ ಮಗಳು. ನನ್ನ ಮಗಳು ನನಗೆ ತುಂಬಾ ಇಷ್ಟ. ನನ್ನ ಹೆಂಡತಿ ತುಂಬಾ ಇಷ್ಟ. ನನ್ನ ಮಗ ಇದ್ದಾನೆ, ಅವನೊಬ್ಬ ಎಲ್ಲೋ ಹೋಗಿದ್ದಾನೆ, ಅವನು ಇಷ್ಟ. ಎಲ್ಲರೂ ಇಷ್ಟ. ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ. ಒಟ್ಟು ನಮಗೆ ಕಷ್ಟನೂ ನೋಡಿದ್ದೀವಿ, ಒಂದು ಲೆವೆಲ್ ಪೀಕು ನೋಡಿದ್ದೀವಿ, ಒಂದು ಲೆವೆಲ್ ಎಂಜಾಯ್ ಮಾಡಿದ್ದೀವಿ, ಒಂದು ಲೆವೆಲ್ ಲೋಗೂ ಹೋಗಿದ್ದೀವಿ. ಪ್ರತಿಯೊಂದು ನಡೆದಿದೆ ನಮ್ಮ ಜೀವನದಲ್ಲಿ. ಇಂಥದ್ದು ನಡೆದಿಲ್ಲ ಅನ್ನೋದಿಲ್ಲ. ಒಂದು ಟೈಮಲ್ಲಿ ಬರೀ ಹೋಟ್ಲಲ್ಲಿ ಊಟ ಮಾಡೋ ಟೈಮು ಬಂದಿತ್ತು, ಒಂದು ಟೈಮಲ್ಲಿ ಊಟ ಇಲ್ದಂಗೂ ಮಲಗಿರೋ ಟೈಮು ಬಂದಿದೆ. ಅಪ್ಪು ಡೌನ್ ತುಂಬ ನೋಡಿ ಚೆನ್ನಾಗಿದ್ದೀವಿ. ನೋಡಿ ರೈಸ್, ನಾನು ಇದೀನಿ ರೈಸ್. ಅಪ್ ಡೌನ್ಸ್ ಎಲ್ಲ ನಡುವೆ ತುಂಬಾ ಬ್ಯಾಡ್ ಟೈಮು ಇರುತ್ತೆ, ಗುಡ್ ಟೈಮು ಇರುತ್ತೆ. ನೀರು ಹಾಕ್ತಾ ಇದ್ದಾರೆ ನಮ್ಮ ಮಮ್ಮಿ. ಸೊ ಎಲ್ಲದನ್ನು ಒಂದೇ ಥರ ತಗೊಂಡು ಹೋಗ್ಬೇಕು. ನಾವು ಒಂಥರ ಫುಲ್ ಮೇಲೆ ಹೈಟ್ ಪೀಕಲ್ಲಿ ಇದೀವಿ ರೈಸ್. ಒಂದೇ ಸಲ ಡೌನ್ ಬಿದ್ದಿರೋಂಥ ಲಿಟ್ರಲಿ ಆ ಕಷ್ಟ ಮಾತ್ರ ಯಾರಿಗೂ ಬರ್ಬಾರ್ದು. ನಾವು ಇವಾಗ ನೆನೆಸ್ಕೊಂತೀವಿ. ಇವಾಗ ಚೆನ್ನಾಗಿದ್ದೀವಿ ರೈಸ್. ಅಷ್ಟೇ, ಕಷ್ಟಪಡ್ಬೇಕು ಜೀವನದಲ್ಲಿ ಏನೇ ಆಗಲಿ. ನೀರು ಹಾಕ್ತಾ ಇದ್ದಾರೆ, ನೀರು ಬಾಯ್ಲ್ ಆಗಬೇಕು. 5 ವರ್ಷ ಕಷ್ಟಪಟ್ಟಿದ್ದೀವಿ ಹೋಟ್ಲಲ್ಲಿ. ಹಾಂ, ಬೆಳಿಗ್ಗೆ 5 ಗಂಟೆಗೆ ಹೋಗುತ್ತೆ, ರಾತ್ರಿ 1 ಗಂಟೆ ಬರೋದು. ಒಂದು ಮಲಗೋ ಹೊತ್ತಿಗೆ 1 ಗಂಟೆ 12 ಗಂಟೆಗೆ ಹೋಟ್ಲ್ ಕ್ಲೋಸ್ ಮಾಡ್ತಾ ಇದ್ದು. 5 ವರ್ಷ ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ. ಹೌದು ಗೈಸ್, ತುಂಬ ಕಷ್ಟಪಟ್ಟಿದ್ದೀವಿ. ನಾನಂತೂ ಲೈಕ್ 9, 8, 7, 6th ಅನ್ಸುತ್ತೆ, 7th ಅನ್ಸುತ್ತೆ ನಾವು ಹೋಟ್ಲ್ ಓಪನ್ ಮಾಡಿದ್ದು. ಮುಂಚೆ ಒಂದು ಇಲ್ಲಿಂದ ಕಟ್ಟಿ ನನ್ನ ಮಕ್ಳ ಬಗ್ಗೆ ಒಂದು ಹೇಳ್ಬೇಕು. ಏನು? ನನ್ನ ಮಗಳು ನಾವು ಹೋಟ್ಲು ಮಾಡಿದಾಗ ಅವಳು SLC ಎಕ್ಸಾಮು ಹೋಟ್ಲು ಮಾಡ್ದಾರಲ್ಲ, ಸೆಕೆಂಡ್ ಇಯರ್ 2 year 3 year ಆಗಿತ್ತು. ಹಿಂದೆ ಹೋಗ್ತೀವಿ. ಅವಳು SLC ಎಕ್ಸಾಮು. ಅವಾಗ ಅವಳನ್ನ ನಾವು ಯಾವಾಗಲೂ ಇವಾಗಲೂ ಅವಳ ಬಗ್ಗೆ ನಾವು ಯಾಕೆ ಹೆಮ್ಮೆ ಪಡ್ತೀವಿ ಅಂದರೆ, ನಮ್ಮ ಜೊತೆ ಹೋಟ್ಲಲ್ಲಿ ಮೂರನೇವಳಾಗೆ ದುಡಿತಾ ಇದ್ಲು. ನಾವಿಬ್ಬರು ಒಂದು ಅಂದರೆ ಅವಳು ನಮ್ಮ ಜೊತೆ ದುಡಿತಾ ಇದ್ಲು, SLCಗೆ ಓದ್ಕೊಡ್ತಾ ಇದ್ಲು. ಅವಳೇನಾದ್ರು ಓದೋಕ್ಕೆ ಬಿಟ್ಟಿದ್ರೆ ನಾವು ನಮ್ಮ ಕರ್ನಾಟಕ ಫಸ್ಟ್ ಬರೋ ಚಾನ್ಸ್ ನನಗಂತೂ ಇತ್ತು. ಅದ್ರ ಖುಷಿ ತುಂಬ ಇದೆ. 92.42 ಏನೋ ಸಮಥಿಂಗ್ SLCಯಲ್ಲಿ ಬಂದು ಅಷ್ಟು ಕೆಲಸ ಮಾಡಿ ಓದೋಕ್ಕೆ ಟೈಮಿಂದಲೇ ಮಾಡಿದ್ದು. ಇನ್ನೊಂದು ದಿವಸ ಬ್ಲಾಗ್ ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಚೆನ್ನಾಗಿ ಹೇಳ್ತಾರೆ, ನಾನು ಹೇಳ್ತೀನಿ. ಈಗ ಸೆಕೆಂಡ್ PUC ಅಷ್ಟೇ ನಮಗೆ ಇವತ್ತವರೆಗೂ ಸೆಕೆಂಡ್ PUC ರಿಸಲ್ಟ್ ಬಂದು ಆಲ್ಮೋಸ್ಟ್ 1 ತಿಂಗಳು ಮೇಲಾಗಿದೆ. ಇವತ್ತವರೆಗೂ ನಂಗೆ ಆ ಖುಷಿ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಆ ಎಂಜಾಯ್ ಮಾಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹೋಗಿದ್ದಾಳೆ. 96 ಪಾಯಿಂಟ್ ಸಮಥಿಂಗ್ ಏನೋ ಬಂದಿದೆ. ಅದನ್ನು ಅವಳು ಬ್ಲಾಗ್ ಮಾಡಿ ಹೇಳ್ತಾಳೆ. ಇವತ್ತು ಅಷ್ಟೇ ನಾವು ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದೀವಿ ಅಂತ ನನಗೇನೋ ಅನಿಸ್ತದಿಲ್ಲ. ನಮ್ಗೆ ಅವಳು ಸಪೋರ್ಟ್ ಆಗಿ ನಿಂತಿದ್ದಾಳೆ. ಅದು ನನಗೆ ಖುಷಿ ಇದೆ ತುಂಬ. ಅದರಿಂದ ಅದಕ್ಕೋಸ್ಕರ ನೆನ್ಕೊಂಡು ಹೇಳ್ತಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಬ್ಲಾಗ್ ಮಾಡ್ತೀವಿ ಆಯ್ತಾ ಗೈಸ್. ಎಲ್ಲರೂ 3 ಜನನ ಕುತ್ಕೊಂಡು ಆ್ಯಕ್ಚುಲಿ ಇದು ಕುಕಿಂಗ್ ಬ್ಲಾಗ್ ಥರ ಇದ್ವಿ. ಅದು ಆ್ಯಕ್ಚುಲಿ ಹಳೆಯದೆಲ್ಲ ನೆನ್ಪು ಮಾಡ್ಕೊಂಡಿದ್ದು ಹೇಳ್ತಾ ಇದ್ವಿ. ತುಂಬ ನಮ್ಮ ಪಪ್ಪನ ಅಷ್ಟೇ ರೈಸ್. ನಾವೆಲ್ಲ ಸ್ವಲ್ಪ ಫ್ರೀಯಾಗಿ ಇದ್ದಿದ್ದು. ಮುಂಚೆ ನಮ್ಮ ಪಪ್ಪ ಕಷ್ಟಪಟ್ಟಿದ್ರು. ಆ 5 yearsಗಿಂತ ಹಿಂದೆ ಸ್ವಲ್ಪ ಫ್ರೀಯಾಗೇ ಇದ್ವಿ, ನಾವೆಲ್ಲ ಚೆನ್ನಾಗೇ ಇದ್ವಿ. ಕೊರೋನಾ ಆದ್ಮೇಲೆ ಬಂದಿದ್ದ ಟೈಮ್ ಅಂತೂ ಲಿಟ್ರಲಿ ಎಲ್ಲಾದ್ರೂ ಟೈಮ್ ಬಸ್ಟೇ ಇತ್ತು. ಅದನ್ನ ನಾವು ಕಣ್ಣಾರೆ ನೋಡ್ಬಿಟ್ವಿ. 1 ವರ್ಷ ಲೈಕ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಇದ್ದವ್ರಿಗಂತೂ ಸಿಕ್ಕಾಪಟ್ಟೆ ಲೈಕ್ ಅವ್ರು ತುಂಬ ಕಳ್ಕೊಂಡಿದ್ರು. ಅದರಿಂದ ರಿಕವರಿ ಆಗ್ಬೇಕು. ಈ ಕೊರೋನಾ ಬಂದು ಆದ್ಮೇಲೆ ರಿಕವರಿ ಆಗೋದು ತುಂಬ ಕಷ್ಟ ಆಯ್ತು ಗೈಸ್. 5 years ನಾವು ಟೈಮ್ ತಗೊಂಡಿದ್ದು. ಇವಾಗ ಚೆನ್ನಾಗಿದೆ ಗೈಸ್. ಅಷ್ಟೇ ಮರಿ ಬಿರಿಯಾನಿ ಬೇಯ್ತಾ ಇದೆ, ನನಗೆ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಚಿಕನ್ ಎತ್ತಿಟ್ಕೊಂಡಿದ್ದಾರೆ, ಅಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ. ಸೊ ರೈಸ್ ಮತ್ತೆ ಸಿಗ್ತೀವಿ. ರೈಸ್ ನೋಡಿ ರೈಸ್ ಎಲ್ಲ ಹಾಕಾಯ್ತು.
ಸಡನ್ನ ಕರೆಂಟ್ ಹೋಗ್ಬಿಡ್ತು, ಅದಕ್ಕೆ ರೈಸ್ ಹತ್ತೋದು ತೋರ್ಸೋಕ್ಕಾಗಲಿಲ್ಲ. ರೈಸ್ ಹಾಕಿದ್ದಾರೆ. ಇಲ್ಲೊಬ್ರು ಪಾಪ ನನ್ನಿಂದ ಹೊಟ್ಟೆ ಹಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ರೈಸ್. ಚಿಕನ್ ಅಂದ ತಕ್ಷಣ ವೆಯ್ಟ್ ಮಾಡೋದು ನೋಡಿ. ಇವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ರೈಸ್ ಹತ್ತದ್ಮೇಲೆ ದಮ್ ಹತ್ತದಲ್ವಾ ಅಷ್ಟೇ ಅಲ್ವಾ, ಸೊ ತಿನ್ನೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಟಿವಿಲಿ ಕರ್ಣ ಸೀರಿಯಲ್ ಓಡ್ತಾ ಇದೆ. ಇನ್ನೂ ಎಷ್ಟು ನಿಮಿಷಮ್ಮ ಬಿರಿಯಾನಿ? 20 ನಿಮಿಷ ಕರೆಕ್ಟಾಗಿ. ಸೊ ರೈಸ್ 20 ಇನ್ನೇನು ಇಲ್ಲ ತಾನೆ, ಮುಗೀತು ತಾನೆ ಅಷ್ಟೇ. ಬಿರಿಯಾನಿ ಆಲ್ಮೋಸ್ಟ್ ಆಗೈತೆ ಗೈಸ್. ದಮ್ ಎತ್ತಬೇಕಾದ್ರೆ ಸಿಗ್ತೀನಿ. ಬಾಯ್, ಕೀಪ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಒಂದು 3 ಸಲ ಹೇಳಿದ್ದೀನಿ ಗೈಸ್, ಆದರೂ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ. ಅದು 2 ಬಟನ್ ನಂಬ್ತಿ ಗೈಸ್ ಪ್ಲೀಸ್. ಸೊ ರೈಸ್ ನೋಡಿ, ಚಿಕನ್ ಎಲ್ಲ ಹಾಕಿ ದಮ್ ಹಾಕ್ತಾ ಇದ್ದಾರೆ ನಮ್ಮ ಮಮ್ಮಿ. ಚೀಲ ಹಾಕಿ ದಮ್ ಹಾಕ್ತಾರೆ. ಚೀಲ ಇಟ್ಬಿಟ್ಟು ಹಾಕಿ. ಸೊ ರೈಸ್ ಬಿರಿಯಾನಿ ರೆಡಿ ಆಗಿದೆ. ದಮ್ ಎತ್ತಿದ್ದಾರೆ. ಆಯ್ತು, ಹಾಂ ಮಾಡಿ. ಅಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ ರೈಸ್, ಫ್ರೈ ಮಾಡ್ತಾ ಇದ್ದಾರೆ. ಜಮ್ಮ 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 ಫೀಲಿಂಗ್. ಆಯ್ತಾ? ಹೇಗಿದೆ ಬಿರಿಯಾನಿ? ಸ್ವಲ್ಪ ಬಿರಿಯಾನಿ ಚೆನ್ನಾಗಿ ಬಂದಿದೆ ಅಂತೆ ಗೈಸ್, ಟೇಸ್ಟ್ ಮಾಡ್ತೀವಿ. ರೈಸ್ ಬಿರಿಯಾನಿ ರೆಡಿಯಾಗಿ ನಮ್ಮಪ್ಪ ರೆಡಿಯಾಗಿದ್ದಾರೆ ಊಟ ಮಾಡೋದಕ್ಕೆ. ಕಬಾಬ್ ಹಾಂ ಅಂದರೆ ಫಸ್ಟ್ ಕಡಿ ಮತ್ತೆ ಆಮೇಲೆ ಕಡಿ. ಕಬಾಬ್ ಕಬಾಬ್ ಟೇಸ್ಟ್ ಹೇಳಿ. ಚೆನ್ನಾಗಿದಾ? ಗುಡ್, ಥ್ಯಾಂಕ್ಸ್ ಮಮ್ಮ. ಸೊ ವ್ಲಾಗ್ ಏನು ಮಾಡೋಣ? ಸಬ್ಸ್ಕ್ರೈಬ್ ಮಾಡಿ, ಒಟ್ಟಿಗೆ ಮಾಡೋಣ. ಹಾಂ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ವಿಡಿಯೋಸ್ನ ಆದನ್ನು ನೋಡ್ತಾ ಇರಿ. ಬೈ ಗೈಸ್.